ಶಾಂತಯ್ಯ ಮಾಂತಯ್ಯ ಅವ್ರ ಹೊಟ್ಟಿಲ್ ನೋಡಿಪ್ಪ, ಮಲ್ಲಿಕಯ್ಯ ಅವ್ರ ಹೊಟ್ಟಿಲ್ ನೋಡಿಪ್ಪ, ವೀರಯ್ಯ ಅವರಂತ ನೋಡಿ ಅವ್ರ ಹೊಟ್ಟಿಲ್ ನೋಡಿ, ಬುಧಯ್ಯ ಅವರು ಸತಿಯಲ್ಲಿ ಗ್ರಾಮದಾಗ ಗತಿಗಾದ್ರಂತ ನೋಡಿಪ್ಪ, ಇನ್ನು ಕೊಟ್ರಯ್ಯ ಅವರು ಮಲ್ಲಿಕಯ್ಯ ಅವರಂತ ನೋಡಿ, ಬುಧಯ್ಯ ಅವರು ನೋಡಿಪ್ಪ, ಇನ್ನು ಅನಂತ ನೋಡಿಸಪ್ಪ, ಒಂದೇ ಕುಟುಂಬ ವೀರಮ್ಮ, ಎರಡನೇ ಕುಟುಂಬ ರುದ್ರಮ್ಮ ತಾಯಿ ಹೊಟ್ಟಿಲ್ ನೋಡಿ, ಇನ್ನು ಅನಂತಗಳ ಹಾಗೆಪ್ಪ ದೌಲತ್ತಗಳ ಹಾಗೆ ಅವ್ರ ಹೊಟ್ಟಿಲ್ ನೋಡಿ, ಇನ್ನು ಅನಂತ ನಡೆಸಿ. ಸಾಮಾನ್ಯವಾಗಿ ನಮಗೆಲ್ಲ ಅಮ್ಮ ಅಪ್ಪಾಜಿ ಹೆಸರು ಗೊತ್ತು, ಅಜ್ಜ ಅಜ್ಜಿ ಹೆಸರು ಗೊತ್ತು, ಮುತ್ತಜ್ಜ ಅಜ್ಜಿ ಹೆಸರು ಏನೋ ಕಷ್ಟಪಟ್ಟು ನೆನಪು ಮಾಡಿಕೊಂಡ್ರೆ ಹೇಳಬಹುದು. ಆದರೆ ಇಲ್ಲಿ ನೋಡಿ, ನಮ್ಮ ಎಲ್ಲ ಹಿರಿಯರ ಹೆಸರುಗಳನ್ನು ದಾಖಲಿಸುತ್ತಾ ಕೈಯಲ್ಲಿ ಒಂದು ದಪ್ಪನೆ ಪುಸ್ತಕ ಹಿಡಿದುಕೊಂಡು ಪ್ರತಿ ವರ್ಷ ನಮ್ಮ ಮನೆಗೆ ಬಂದು ನಮ್ಮ ಹಿರಿಯರ ಹೆಸರುಗಳನ್ನೆಲ್ಲ ಹೇಳಿ ಹೋಗುತ್ತಾರೆ, ಹಾಡಿ ಹೋಗುತ್ತಾರೆ, ಕೊಂಡಾಡಿ ಹೋಗುತ್ತಾರೆ. ಇವರನ್ನು ಕುಲ ಕೊಂಡಾಡುವವರು ಅಂತಲೂ ಹೇಳುತ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಳವರು ಎಂಬ ಒಂದು ಸಮುದಾಯದ ಜನ ಕಂಡುಬರುತ್ತಾರೆ. ಇವರು ಮಾಡುವ ಕೆಲಸ ಬಹುಶಃ ಜಗತ್ತಿನಲ್ಲಿಯೇ ವಿಭಿನ್ನವಾದ ಕೆಲಸ ಎಂದು ಹೇಳಬಹುದು. ಕೆಲವು ನಿರ್ದಿಷ್ಟ ಮನೆತನಗಳ ವಂಶವೃಕ್ಷ ದಾಖಲಿಸುವುದೇ ಇವರ ಮುಖ್ಯ ಕಸುಬಾಗಿರುತ್ತದೆ. ಒಂದು ಮನೆತನದವರು ಮೂಲತಃ ಎಲ್ಲಿಯವರು, ಯಾರ ತಲೆಮಾರಿನಲ್ಲಿ ಯಾವ ಊರಿಗೆ ಬಂದರು, ಅವರಿಗೆ ಎಷ್ಟು ಜನ ಮಕ್ಕಳು, ಈಗ ಅವರೆಲ್ಲ ಎಲ್ಲಿದ್ದಾರೆ, ಅವರವರ ಉದ್ಯೋಗವೇನು ಎಂಬ ಮಾಹಿತಿಯನ್ನು ಈ ವಿಶೇಷವಾದ ಪುಸ್ತಕದಲ್ಲಿ ದಾಖಲಿಸುತ್ತಾ ಹೋಗುತ್ತಾರೆ. ಇದೇ ಬೃಹತ್ ಪುಸ್ತಕ. ಇದಕ್ಕೂ ಮೊದಲು ತಾಮ್ರದ ಹಾಳೆಯಲ್ಲಿ ಬರೆಯುತ್ತಿದ್ದರು, ಅದಕ್ಕೆ ಚಪ್ಪೋಡು ಎನ್ನುತ್ತಿದ್ದರು. ಇವಾಗ ಈ ಪುಸ್ತಕಕ್ಕೆ ಖಾತಿಕೀರ್ತಿ ಎಂದು ಕರೆಯುತ್ತಾರೆ. ಇವರ ಪುಸ್ತಕದಲ್ಲಿ ಯಾವ ಯಾವ ಮನೆತನಗಳು ಇವೆಯೋ ಅವರವರ ವಂಶದ ಕುಡಿಗಳು ಇರುವ ಎಲ್ಲ ಜಾಗಗಳಿಗೂ ಹೋಗಿ ಅವರ ಮನೆಯಲ್ಲಿ ಕುಳಿತು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಹಾಡುತ್ತಾ ನಿರೂಪಣೆ ಮಾಡುತ್ತಾರೆ. ಎಲ್ಲ ಮುಗಿದ ಮೇಲೆ ಮನೆ ಯಜಮಾನರಿಂದ ಏನಾದರೂ ಬಕ್ಷೀಸು ತೆಗೆದುಕೊಂಡು ಮುಂದಿನ ಮನೆಗೆ ಹೊರಡುತ್ತಾರೆ. ಸಾಮಾನ್ಯವಾಗಿ ಗಾಢವಾದ ಗುಲಾಬಿ ಬಣ್ಣದ ಶಾಲಿನಲ್ಲಿ ತಮ್ಮ ಕಡತಗಳನ್ನು ಹೊತ್ತುಕೊಂಡು ತಲೆಗೊಂದು ಮುಂಡಾಸು ಸುತ್ತಿಕೊಂಡು ಬಿಜಾಪುರ ಶೈಲಿಯ ಕಚ್ಚೆ ತೊಟ್ಟು ಊರೂರು ಸುತ್ತುವುದನ್ನು ನೋಡಬಹುದು. ಈ ಹೆಳವರು ಸಾಮಾನ್ಯವಾಗಿ ಬಿಜಾಪುರ ಜಿಲ್ಲೆಯ ಬಾದಾಮಿ ಚಾಲುಕ್ಯರ ಕಾಲಾನಂತರ ವಲಸೆ ಬಂದ ಮನೆತನಗಳ ವಿವರಗಳನ್ನು ಬರೆದುಕೊಂಡು ಅವನ್ನು ಕಾಪಾಡುವ ಹೊಣೆ ಹೊತ್ತವರು. ಅದರಲ್ಲೂ ಅವರು ಕಲ್ಯಾಣ ಕ್ರಾಂತಿಯ ತರುವಾಯ ಬಿಜ್ಜಳನ ಸೈನಿಕರಿಂದ ಜೀವ ಉಳಿಸಿಕೊಳ್ಳಲು ದಕ್ಷಿಣದ ಕಡೆಗೆ ಬಂದವರ ಕೆಲವು ಮನೆತನಗಳ ವಿವರಗಳನ್ನು ಕಾಪಿಟ್ಟುಕೊಂಡು ಕಾಲಕಾಲಕ್ಕೆ ಅವರ ಊರಿನ ಸುದ್ದಿ ಮುಟ್ಟಿಸುತ್ತಾ ಅವರ ನೆನಪುಗಳು ಮಾಸದಂತೆ ಕಾಪಾಡುವ ಮತ್ತು ಅವರ ವಂಶದ ಸಾಲುಗಳನ್ನು ದಾಖಲಿಸುವ ಕಾಯಕವನ್ನು ಒಪ್ಪಿಕೊಂಡವರು. ಅಂದ ಹಾಗೆ ಹೆಳವರು ತಮ್ಮದೇ ಆದ ಅಕ್ಷರ ಬರಹದ ಶೈಲಿಯನ್ನು ಹೊಂದಿದ್ದಾರೆ. ಅದಕ್ಕೆ ಮೋಡಿ ಅಕ್ಷರ ಅಂತ ಕೂಡ ಕರೆಯುತ್ತಾರೆ. ಶಾಸನದಲ್ಲಿ ಬರೆಯುವ ಹಾಗೆ ಇರುತ್ತದೆ ಅವರ ಅಕ್ಷರ. ಈ ವಿದ್ಯೆಯನ್ನು ಅವರು ಯಾವುದೇ ಶಾಲೆಯಲ್ಲಿ ಕಲಿಯದೆ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಕಸುಬಿನ ಭಾಗವಾಗಿ ಕಲಿಯುತ್ತಾರೆ. ಈ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದವರು ಪ್ರತಿ ವರ್ಷ ಮೇ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೆ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡುತ್ತಾರೆ. ಹಾಗೆ ಪ್ರತಿ ಮನೆಗಳಿಗೂ ಭೇಟಿ ನೀಡುತ್ತಾರೆ. ನವಜಾತ ಶಿಶುಗಳ, ವಲಸಿಗರ, ಕಾಣೆಯಾದವರ, ಹಿರಿಯ ನಾಗರಿಕರ, ಮರಣ ಹೊಂದಿದವರ ವಿವರಗಳನ್ನು ಪಡೆದು ತಮ್ಮ ಪುಸ್ತಕದಲ್ಲಿ ದಾಖಲಿಸುತ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಳವರು ದಾಖಲೆಗಳನ್ನು ತಾಮ್ರದ ಫಲಕಗಳಲ್ಲಿ ಇಟ್ಟುಕೊಂಡು ತಲತಲಾಂತರದವರೆಗೆ ಅವನ್ನು ಕಾಪಾಡಿಕೊಂಡು ಬರುತ್ತಿದ್ದರು. ಇಂದು ದಾಖಲೆಗಳನ್ನು ಇಟ್ಟುಕೊಳ್ಳಲು ದೊಡ್ಡ ಪುಸ್ತಕ ಹೊಂದಿದ್ದಾರೆ. ಹೀಗೆ ಇತ್ತೀಚೆಗೆ ನಮ್ಮ ದಾವಣಗೆರೆ ಮನೆಗೆ ಬಂದಿದ್ದ ಈ ಹೆಳವರು ತಮ್ಮ ಪುಸ್ತಕದಲ್ಲಿ ದಾಖಲಾದ ನಮ್ಮ ವಂಶಜರ ಹೆಸರುಗಳನ್ನು ಹಾಡಿದ್ದು ಹೀಗೆ, ಕೊಂಡಾಡಿದ್ದು ಹೀಗೆ. ಧನ್ಯವಾದ. ಶೃಂಗಪ್ರಿಯ. ಶಾಂತಯ್ಯ ಮಾಂತಯ್ಯ ಅವ್ರ ಹೊಟ್ಟಿಲ್ ನೋಡಿಪ್ಪ, ಮಲ್ಲಿಕಯ್ಯ ಅವ್ರ ಹೊಟ್ಟಿಲ್ ನೋಡಿಪ್ಪ, ವೀರಯ್ಯ ಅವರಂತ ನೋಡಿ ಅವ್ರ ಹೊಟ್ಟಿಲ್ ನೋಡಿ, ಬುಧಯ್ಯ ಅವರು ಸತಿಯಲ್ಲಿ ಗ್ರಾಮದಾಗ ಗತಿಗಾದ್ರಂತ ನೋಡಿಪ್ಪ, ಇನ್ನು ಕೊಟ್ರಯ್ಯ ಅವರು ಮಲ್ಲಿಕಯ್ಯ ಅವರಂತ ನೋಡಿ, ಬುಧಯ್ಯ ಅವರು ನೋಡಿಪ್ಪ, ಇನ್ನು ಅನಂತ ನೋಡಿಸಪ್ಪ, ಒಂದೇ ಕುಟುಂಬ ವೀರಮ್ಮ, ಎರಡನೇ ಕುಟುಂಬ ರುದ್ರಮ್ಮ ತಾಯಿ ಹೊಟ್ಟಿಲ್ ನೋಡಿ, ಇನ್ನು ಅನಂತಗಳ ಹಾಗೆಪ್ಪ ದೌಲತ್ತಗಳ ಹಾಗೆ ಅವ್ರ ಹೊಟ್ಟಿಲ್ ನೋಡಿ, ಇನ್ನು ಅನಂತ ನಡೆಸಿ. ಚನ್ನಬಾಸಯ್ಯ, ವೀರಯ್ಯ, ಬಸಯ್ಯ, ಮಹಾದೇವಯ್ಯ ನೋಡಿಪ್ಪ, ಮಲ್ಲಿಕಯ್ಯ, ಇನ್ನು ರುದ್ರಯ್ಯ ಅವರಂತ ನೋಡಿಪ್ಪ, ಇನ್ನು ಸಂತ ನೋಡಿಪ್ಪ, ಇನ್ನು ನಂದಿಸಪ್ಪ ಒಳ್ಳೆ ತಾಯ ನೋಡಿ, ಮಲ್ಲಿಕಯ್ಯ, ದೇವಿರಮ್ಮ ತಾಯಿ ಹೊಟ್ಟಿಲ್ ನೋಡಿಪ್ಪ, ಇನ್ನು ಬುಧಯ್ಯವರಂತ ಚನ್ನಬಾಸಯ್ಯವರು, ಗುರುನಾಥಯ್ಯವರು, ವೀರಯ್ಯವರು, ಸಿದ್ದಯ್ಯವರಂತ ನೋಡಿ.